ಹಾಯ್ ಆಲ್, ಇವತ್ತು ನಾನೊಂದು ಸ್ಪೆಷಲ್ ಆದ ರೆಸಿಪಿನ ಮಾಡ್ತಾಯಿದ್ದೀನಿ. ವಿಡಿಯೋ ನೋಡಿ ನಿಮಗೇ ಗೊತ್ತಾಗಿರುತ್ತೆ ಯಾವ ರೆಸಿಪಿ ಅಂತ. ಹಾಗೆ ಅದ್ರ ಜೊತೆಗೆ ಎಷ್ಟು ನೋಡ್ಲಿಕ್ಕೆ ಚೆನ್ನಾಗಿದೆ ಅಲ್ವಾ, ಅಷ್ಟೇ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ. ಹಾಗಾದರೆ ಇನ್ನೇನಕ್ಕೆ ತಡ, ಅಡುಗೆನ ಸ್ಟಾರ್ಟ್ ಮಾಡೋಣ. ಇದು ಗ್ರೀನ್ ಮಸಾಲ ಸ್ಟಫ್ಡ್ ಕ್ಯಾಪ್ಸಿಕಮ್ ಆಗಿರೋದ್ರಿಂದ ಅಥವಾ ಗ್ರೀನ್ ಮಸಾಲ ಸ್ಟಫ್ಡ್ ದೊಣ್ಣೆ ಮೆಣಸು ಆಗಿರೋದ್ರಿಂದ ಸೊ ಫಸ್ಟ್ ಮೇನ್ ಇಂಗ್ರೀಡಿಯೆಂಟ್, ಇದರಲ್ಲಿ ಮೇನ್ ಅಟ್ರಾಕ್ಷನ್, ಮೇನ್ ಟೇಸ್ಟ್ ಕೊಡೋದೇ ಈ ಗ್ರೀನ್ ಮಸಾಲ. ಸೊ ಇದೊಂದು ಚೆನ್ನಾಗಿ ಬಂತಂದರೆ ಎಂಟೈರ್ ರೆಸಿಪಿ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಅದಕ್ಕೆ ಪ್ಯಾನ್ಗೆ ಒಂದು ಸ್ವಲ್ಪ ಎಣ್ಣೆ ಹಾಕೋಬೇಕು. ಎಣ್ಣೆ ಆಪ್ಷನಲ್, ನಿಮ್ಮ ಇಷ್ಟ. ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗೇ ಬರುತ್ತೆ. ಅದಕ್ಕೆ ಬಾದಾಮ್ ಹಾಗೆ ಗೋಡಂಬಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇಲ್ಲಿ ನಾನು 5 ಚಿಕ್ಕ ಕ್ಯಾಪ್ಸಿಕಮ್ನ ತಗೊಂಡಿದ್ದೀನಿ. ಸೊ ನೀವು ಎಷ್ಟು ದೊಡ್ಡದಾಗಿ ಎಷ್ಟು ಪ್ರಮಾಣದಲ್ಲಿ ಕ್ಯಾಪ್ಸಿಕಮ್ನ ತಗೋತೀರಾ ಅದ್ರ ಮೇಲೆ ಡಿಪೆಂಡ್ ಆಗಿ ಮಸಾಲಾನ ಯೂಸ್ ಮಾಡಿಕೊಂಡ್ರೆ ಒಳ್ಳೆಯದು. ಅದೇ ಪ್ಯಾನ್ಗೆ ಮತ್ತೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ನಾನು. ಸೊ ಅದಕ್ಕೆ ಸ್ವಲ್ಪ ಜೀರಿಗೆ ಹಾಗೆ ಕೊತ್ತಂಬರಿ, ಅದ್ರ ಜೊತೆಗೆ ಸ್ವಲ್ಪ ಚಕ್ಕೆ ಹಾಗೆ 2 ಅಥವಾ 3 ಹಾಗೆ ಲವಂಗ ಹಾಗೆ 2 ಇಲೈಚಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಅದನ್ನು ಎತ್ತಿಟ್ಕೊಂಡೆ. ಮತ್ತು ಅದೇ ಪ್ಯಾನ್ಗೆ ಸ್ವಲ್ಪ ಹಸಿಮೆಣಸು ಹಾಗೆ ಒಂದು 5-6 ಕಾಳು ಮೆಣಸು ಹಾಕಿ ಮತ್ತೆ ಫ್ರೈ ಮಾಡ್ಕೊಂಡು ಸೈಡಲ್ಲಿಟ್ಟೆ. ಹಾಗೆ ನಾನಿಲ್ಲಿ ಸ್ವಲ್ಪ ಬಡಸೊಪ್ಪು ಮತ್ತು ಬಿಳಿ ಎಳ್ಳನ್ನು ಕೂಡ ಫ್ರೈ ಮಾಡಿದ್ದೆ. ಸೊ ಅದಾದಮೇಲೆ ಒಂದು ಈರುಳ್ಳಿನ ಈ ಥರ ಹೆಚ್ಕೊಂಡು ಅದನ್ನು ಕೂಡ ಫ್ರೈ ಮಾಡ್ಕೋಬೇಕು. ನಾನಿಲ್ಲಿ ಅರ್ಧ ಕಾಯಿನ ತುರ್ಕೊಂಡು ಅದನ್ನು ಕೂಡ ಫ್ರೈ ಮಾಡ್ತಾ ಇದ್ದೀನಿ. ನೀವು ಸ್ವಲ್ಪ ಕಾಯಿ ತುರಿನ ಬೇಕಾದರೆ ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕು ಅದ ಮೇಲೆ ಡಿಪೆಂಡ್ ಆಗಿ ಯೂಸ್ ಮಾಡ್ಕೋಬೋದು. ಸೊ ಇದೆಲ್ಲನೂ ಚೆನ್ನಾಗಿ ಫ್ರೈ ಆದ ನಂತರ ಸ್ವಲ್ಪ ಹೊತ್ತು ತಣ್ಣ ಆಗಲಿಕ್ಕೆ ಬಿಡಬೇಕು. ಅದಾದ ನಂತರ ಮಿಕ್ಸಿ ಜಾರಿಗೆ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿಕೊಂಡು ಸ್ವಲ್ಪ ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸಿ ಮಾಡಿ ಒಂದು ಸೈಡ್ ಎತ್ತಿಟ್ಕೊಂಡೆ. ನಾನಿಲ್ಲಿ ಈ ಥರ ಚಿಕ್ಕ ಚಿಕ್ಕ ಸೈಜ್ದು ಒಂದು ಸ್ವಲ್ಪ ಗುಂಡಿಗಿರುವಂತಹ ಕ್ಯಾಪ್ಸಿಕಮ್ನ ತಗೊಂಡಿದ್ದೀನಿ. ಏನಕ್ಕಂತ ಹೇಳಿದರೆ ತುಂಬಿಸ್ಲಿಕ್ಕೆ ತುಂಬಾ ಚೆನ್ನಾಗಾಗುತ್ತೆ. ಈ ಥರ ಇದ್ರ ಒಳಗಡೆ ಇರೋದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಅದರಲ್ಲಿ ಸ್ಟಫ್ ಮಾಡೋಕ್ಕೆ ನಾವು ಸ್ವಲ್ಪ ಸ್ಪೇಸ್ನ ಮಾಡ್ಕೋಬೇಕು. ಇದ್ರೊಳಗಡೆ ಇರೋಂಥ ಖಾರನ ನೀವು ರಿಮೂವ್ ಮಾಡ್ಬೋದು ಅಥವಾ ನಿಮಗೆ ಇಷ್ಟ ಆದರೆ ಅದನ್ನು ಕೂಡ ಹಾಗೆ ಇಡ್ಬೋದು. ನೋಡಿ, ಇವಾಗ ಈ ಥರ ಕ್ಲೀನಾಗಿ ರೆಡಿಯಾಗಿದೆ. ಇವಾಗ ನಾವು ಒಂದು ಬನಾಳೆಗೆ ಸ್ವಲ್ಪ ಎಣ್ಣೆನ ಹಾಕಿ, ಎಣ್ಣೆ ಬಿಸಿ ಆದ ನಂತರ ಅದಕ್ಕೆ ಸ್ವಲ್ಪ ಸಾಸಿವೆ ಹಾಗೆ ಕರಿಬೇವಿನ ಸೊಪ್ಪು, ಅದರ ಜೊತೆಗೆ ಈರುಳ್ಳಿ, ಬೇಕಾದರೆ ಒಂದು ಮೆಣಸನ್ನ ಇವಾಗಲೂ ಕೂಡ ಆ್ಯಡ್ ಮಾಡ್ಕೋಬೋದು. ಬಿಕಾಸ್ ಅದು ಒಳ್ಳೆ ಫ್ಲೇವರ್ ಕೊಡುತ್ತೆ. ಅದನ್ನು ಚೆನ್ನಾಗಿ ಬಾಡಿಸ್ಕೊಂಡು ಅದಕ್ಕೆ ಟೊಮೊಟೊ ಕೂಡ ಹಾಕಿ ಅದನ್ನು ಕೂಡ ಚೆನ್ನಾಗಿ ಬಾಡಿಸ್ಕೋಬೇಕು. ಅದಕ್ಕೆ ಸ್ವಲ್ಪ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೋಬೇಕು. ಸೊ ಇದರಿಂದ ಟೇಸ್ಟ್ ಅಂತೂ ಮತ್ತು ಡಬಲ್ ಆಗುತ್ತೆ. ಕ್ಯಾಪ್ಸಿಕಮ್ ನೋಡೋಕ್ಕೆ ಎಷ್ಟು ಕ್ಯೂಟಾಗಿರುತ್ತೆ ಅಲ್ವಾ, ಅದರಿಂದ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಕೂಡ ಇದೆ. ಅದು ನಮ್ಮ ಬಾಡಿಗೆ ಇಮ್ಯೂನ್ ಸಿಸ್ಟಮನ್ನು ಪ್ರೊವೈಡ್ ಮಾಡುತ್ತೆ. ಅದ್ರ ಜೊತೆಗೆ ನಮ್ಮ ಕಣ್ಣಿಗಂತೂ ತುಂಬಾ ಒಳ್ಳೆಯದು. ವಿಷನನ್ನು ಕೂಡ ತುಂಬ ಚೆನ್ನಾಗಿಡುತ್ತೆ. ಅದರ ಜೊತೆಗೆ ವಿಟಮಿನ್ ಎ ಮತ್ತು ವಿಟಮಿನ್ ಸಿನ ಪ್ರೊವೈಡ್ ಮಾಡುತ್ತೆ. ಸೊ ಓವರಾಲ್ ಹೆಲ್ತ್ಗೆ ಇದಂತೂ ತುಂಬಾ ಬೆನಿಫಿಟ್ಸ್ ಇದೆ. ಸೊ ವೀಕ್ಲಿ 1-2 ಟೈಮ್ಸ್ ಮಾಡಿ ತಿನ್ನೋದ್ರಿಂದ ತುಂಬಾ ಒಳ್ಳೆಯದು. ಟೊಮೊಟೊ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದ ನಂತರ ನಾವು ಏನು ಮೇಯ್ನ್ ಅಂತ ಒಂದು ಗ್ರೀನ್ ಮಸಾಲನ ರೆಡಿ ಮಾಡಿ ಇಟ್ಟಿದ್ವಲ್ವ ಅದನ್ನು ಆ್ಯಡ್ ಮಾಡ್ಕೋಬೇಕು. ಅದಕ್ಕೆ ಸ್ವಲ್ಪ ಅರಿಶಿಣ ಪೌಡರ್ ಹಾಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, ಸ್ವಲ್ಪ ನೀರನ್ನು ಆ್ಯಡ್ ಮಾಡಿ ಅದನ್ನು ಚೆನ್ನಾಗಿ ಕುದಿಯೋಕ್ಕೆ ಬಿಡಬೇಕು. ಈ ಥರ ಮಸಾಲ ಚೆನ್ನಾಗಿ ಬೆಂದ ನಂತರ ನಿಮಗೆ ಎಷ್ಟು ತಿಕ್ಕು ಬೇಕಾದರೆ ತಿಕ್ಕು ಕೂಡ ಮಾಡ್ಕೋಬೋದು. ಸ್ವಲ್ಪ ನೀರು ಹಾಗೆ ಇಡೋದಾದರೆ ನೀರು ಕೂಡ ಇಟ್ಕೋಬೋದು. ಸೊ ನಾನಿಲ್ಲಿ ಇವಾಗ ಸ್ಟಫಿಂಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಈ ಥರ ಇಟ್ಟು ಅದ್ರ ಒಳಗಡೆ ಸ್ಟಫಿಂಗ್ ಮಾಡೋದು ತುಂಬಾ ಈಸಿ ಆಗುತ್ತೆ. ಇದೇ ಥರ ಮಸಾಲಾನ ಯೂಸ್ ಮಾಡಿಕೊಂಡು ನಾವು ಟೊಮೊಟೊ ಹಾಗೆ ಬದನೆಕಾಯಿಗೆ ಕೂಡ ಮಾಡ್ಕೋಬೋದು. ಅಷ್ಟೇ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಸೊ ಇವಾಗ ನಾನು ಎಲ್ಲ ಈ ಥರ ಫಿಲ್ಲಿಂಗ್ ಮಾಡಿ ಆದ ನಂತರ ಒಂದು 5 ಮಿನಿಟ್ ಅಥವಾ 10 ಮಿನಿಟ್ಸ್ ಆಗಿ ಇದನ್ನು ಮತ್ತೆ ಬೇಯಿಸ್ಕೋತೀನಿ. ಸೊ ಅದು ಕೂಡ ಎಲ್ಲ ಬೆಂದ ನಂತರ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ನೀವು ಕೂಡ ಟ್ರೈ ಮಾಡಿ. ನಾವು ಚಪಾತಿ ಜೊತೆ ಆಗಿರ್ಬೋದು, ರೊಟ್ಟಿ ಜೊತೆ ಆಗಿರ್ಬೋದು, ಹಾಗೆ ಗಂಜಿ, ವೈಟ್ ರೈಸ್ ಯಾವುದ್ರ ಜೊತೆ ಆದ್ರೂ ಇದು ಬೆಸ್ಟ್ ಕಾಂಬಿನೇಷನ್. ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ. ನೀವು ಕೂಡ ಟ್ರೈ ಮಾಡಿ, ಹೇಗಿರುತ್ತೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಇಂಟ್ರೆಸ್ಟಿಂಗ್ ರೆಸಿಪಿ ಜೊತೆ ಬರ್ತೀನಿ. ಅಲ್ಲಿ ತನಕ ಥ್ಯಾಂಕ್ ಯು ಆಲ್.